ನಮ್ಮ ಸಮುದಾಯಕ್ಕಾಗಿ, ನಮ್ಮ ಸಮುದಾಯದಿಂದ, ನಮ್ಮ ಸಮುದಾಯ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯ ನಿಮಗಾಗಿ ಪ್ರಸ್ತುತಪಡಿಸ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಳಗರೆ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಅಜ್ಜಿಯ ಕಥೆಯ ರೂಪದಲ್ಲಿ ತಿಳಿಸ್ತಾ ಇರುವಂತಹ ವಿಷಯ ಮೋಡ ಬಿತ್ತನೆ. ಕೆಳಗರೆ, ಖಂಡಿತ ಈ ಒಂದು ವಿಷಯ ಕೇಳಿದ ತಕ್ಷಣ ತಮ್ಮೆಲ್ಲರಿಗೂ ತುಂಬ ಕುತೂಹಲ ಮೂಡುತ್ತೆ ಅಂತ ನನಗೆ ಗೊತ್ತು. ಯಾಕೆ ಅಂದರೆ ಪ್ರಾಕೃತಿಕವಾಗಿ ಬರುವಂತಹ ಮಳೆ ಮೋಡನ ಕೃತಕವಾಗಿ ಮೋಡ ಮತ್ತು ಮಳೆ ಬರೆಸ್ತಾರೆ ಅಂತ ಯೋಚನೆ ಮಾಡಬಹುದಲ್ವಾ? ಬನ್ನಿ, ಹಾಗಾದರೆ ನಮ್ಮ ಅಜ್ಜಿಯ ಕಥೆಯ ಮೂಲಕ ಈ ಒಂದು ಮೋಡ ಬಿತ್ತನೆ ಹೇಗಾಗುತ್ತೆ ವೈಜ್ಞಾನಿಕವಾಗಿ ಅಂತ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಚಿಂಟು, ಕಾವ್ಯ, ಬೇಗ ಬಂದ್ರೆ ಅಜ್ಜಿ ಕತೆ ಹೇಳ್ತಿದ್ದಾರೆ. ಸಮಯ ಮುಗ್ದೋಗ್ಬಿಡುತ್ತೆ, ಹೋಗೋಣ, ಬೇಗ ಬರ್ರೆ. ನಾನು ಬರ್ತೀನಿ, ಇಲ್ಲೇ ನಮ್ಮಮ್ಮಂಗೆ ಹೇಳ್ಬಿಟ್ಟು. ನಾನು ಅಷ್ಟೇ, ನಮ್ಮಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ ರೇ. ಆಯ್ತು ಕಣೆ. ಅಮ್ಮ, ನಾನು ಅಜ್ಜಿ ಕತೆ ಕೇಳಕ್ಕೆ ಅಜ್ಜಿ ಪಾಠ ಮಾಡ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಮ್ಮ. ಅಮ್ಮ, ನಾನು ಅಜ್ಜಿ ಕತೆ ಹೇಳ್ತಾರಲ್ವ ವಾಲುಟ್ ಒಂದ್ಸತಿ ಆ ಕತೆನ ಕೇಳ್ಕೊಂಡು ಒಂದು ಹೊಸ ವಿಷಯನ ಕೇಳ್ಕೊಬರ್ತೀನಮ್ಮ. ಸರಿ, ನಿಮ್ಮ ಅಮ್ಮಂಗೆ ಹೇಳಿದ್ರೇನೆ. ಬರ್ರಿ ಹೋಗೋಣ. ನಾನು ನಡಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಾರು? ನನ್ನ ಬಿಟ್ಟು ನನ್ನ ಯಾರು ಕರ್ದೇ ಇಲ್ವಲ್ರೇ? ಕರಿಯಕ್ಕೆ ಅಂತಾನೆ ಬರ್ತಾ ಇದ್ವಿ ಇವಾಗ. ಸರಿ, ನಾನು ನಮ್ಮ ಅಕ್ಕ ಪಾಪು ಬಂದಿದೆ. ನೋಡಿ ಎಷ್ಟು ಪುಟಾಣಿ ಪಾಪು. ಪಾಪು, ಇವನು ಕರ್ಕೊಂಡು ಬರ್ತಾ ಇದ್ದೀನಿ. ಹೋಗೋಣ ನಾವೆಲ್ಲಾರು. ಹೋಗೋಣ. ಸರಿ. ಅಳಿದ್ರೆ ಅಳಲ್ಲ, ಅವನು ಕತೆ ಕೇಳಿಸ್ಕೊಂತಾನೆ, ಅಜ್ಜಿ ಕತೆನ. ಹೌದಾ? ಹೌದು.
ಸರಿ ನಡೀರಿ ಹೋಗೋಣ. ನಡೀರಿ ಓಡೋಣ. ಮಕ್ಕಳ, ನೀವೆಲ್ಲ ಇವತ್ತು ಒಳ್ಳೆ ವಿಷಯನ ಕೇಳೋಕೆ ಬಂದಿದ್ದೀರಾ ಅಲ್ವಾ ಮಕ್ಕಳ? ಹ್ಞೂ ಅಜ್ಜಿ. ನಾನು ನಿಮ್ಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ಅಜ್ಜಿ ಇವತ್ತಿನ ಕತೆ ಏನಜ್ಜಿ? ಇವತ್ತಿನ ಕತೆ ತುಂಬ ಮುಖ್ಯವಾಗಿರೋದು ಮಕ್ಕಳ. ಅಷ್ಟು ಮುಖ್ಯನಾ ಅಜ್ಜಿ? ಹೌದು, ನಾನಿವತ್ತು ಮೋಡ ಬಿತ್ತನೆ ಎಂಬ ಕತೆನ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ಆಯ್ತು ಅಜ್ಜಿ. ಮೋಡ ಬಿತ್ತನೆ ಅಂದ್ರೆ ಏನಜ್ಜಿ? ಹ್ಞೂ ಹೌದು, ಏನಜ್ಜಿ? ನೋಡಿ ಮಕ್ಕಳ, ನೀರು ಆವಿಯಾಗಿ ಅದು ಮೋಡಕ್ಕೆ ಸೇರಿ ಅದು ಮಳೆಯಾಗಿ ಸುರಿಯುತ್ತಲ್ಲ ಮಕ್ಕಳ, ಅದನ್ನ ನಾವು ನಾರ್ಮಲ್ ಆಗಿ ಅಂದರೆ ಪ್ರಕೃತಿ ನಿಯಮವಾಗಿ ಬರುವ ಮಳೆ ಅಂತ ಕರಿತೀವಿ. ಆದರೆ ಮೋಡ ಬಿತ್ತನೆ ಅಂದರೆ ಏನು ಅಂದರೆ ಆರ್ಟಿಫಿಷಿಯಲ್ ಆಗಿ ನಾವು ಮಳೆ ತರಿಸೋದು. ಏನಜ್ಜಿ, ಆರ್ಟಿಫಿಷಿಯಲ್ ಆಗು ಮಳೆ ತರಿಸ್ಬೋದಾ? ಅದೆಂಗಜ್ಜಿ? ಹ್ಞೂ ಅದೇಂಗಜ್ಜಿ? ಅದೆಂಗಜ್ಜಿ? ನೋಡಿ ಮಕ್ಕಳ, ನಿಮ್ಗೆಲ್ಲ ಆರ್ಟಿಫಿಷಿಯಲ್ ಮಳೆ ಅಂದಿದ ತಕ್ಷಣ ಎಷ್ಟೊಂದು ಕುತೂಹಲ ಆಯ್ತು. ಈಗೂ ಮಳೆ ಬರುತ್ತಾ ಅಂತ ನಿಮ್ಗೆಲ್ಲ ಯೋಚನೆ ಆಯ್ತಲ್ವಾ ಮಕ್ಕಳ? ಅಜ್ಜಿ. ನನಗೂ ಕೂಡ ಈ ಕತೆನ ಓದಿದ ನಂತರ ಹೀಗೆ ಆಯ್ತು. ಇದು ಕತೆ ಅಲ್ಲ ಮಕ್ಕಳ, ನಿಜವಾದ ಸತ್ಯ ಮಕ್ಕಳ. ಹೌದು ಮಕ್ಕಳ. ಹೇಗೆ ಅಂದರೆ ಈ ಮೋಡ ಬಿತ್ತನೆ ಅಂದರೆ ಹವಾಮಾನದಲ್ಲಿ ಬದಲಾವಣೆಗಳಾಗಿ ಮತ್ತು ವಾತಾವರಣದಲ್ಲಿ ಏರುಪೇರಾಗಿ ವಸ್ತುಗಳು ಹರಡಿ ಮೋಡಗಳಿಂದ ಬೀಳುವ ಅಪೇಕ್ಷೆಗಳನ್ನು ಪ್ರಮಾಣ ಅಥವಾ ಪ್ರಕಾರಗಳನ್ನು ಬದಲಾಯಿಸುವ ಒಂದು ರೀತಿಯಂತೆ ಮಕ್ಕಳ. ಈ ರೀತಿಯಲ್ಲಿ ವಸ್ತುಗಳು ಮೋಡವಾಗಿ ಈ ಮೋಡಗಳು ಘನೀಕರಣ ಅಥವಾ ಮಂಜುಗಡ್ಡೆಯಾಗಿ ನವಾವಿಗಳಾಗಿ ಕಾರ್ಯನಿರ್ವಹಿಸುತ್ತಂತೆ ಮಕ್ಕಳ. ಹೌದಾ ಅಜ್ಜಿ? ಅದೆಂಗಜ್ಜಿ? ಅದೆಂಗೆ ಅಂತ ತಿಳಿಸ್ಕೊಡ್ತೀನಿ ಕೇಳಿ ಮಕ್ಕಳ. ತಿಳಿಸ್ಕೊಡಿ ಅಜ್ಜಿ. ನೋಡಿ ಮಕ್ಕಳ, ನಮ್ಮ ಮೋಡದಲ್ಲಿರುವ ಸೂಕ್ಷ್ಮಾಣು ಭೌತಿಕ ಶಕ್ತಿ ಅಂದರೆ ಭೌತಿಕ ಪ್ರಕ್ರಿಯೆಗಳನ್ನು ಮಾರ್ಪಾಡು ಮಾಡುತ್ತಂತೆ. ಅಂದರೆ ಅಪೇಕ್ಷಿಕ ಮಳೆಗಳನ್ನು ತರಿಸುತ್ತೆ. ಅಂದರೆ ಮಳೆ ಅಥವಾ ಹಿಮಗಳನ್ನು ಅದು ಹೆಚ್ಚಿನದಾಗಿ ಸಾಮಾನ್ಯ ಉದ್ದೇಶವಾಗಿ ತರುತ್ತಂತೆ ಮಕ್ಕಳ. ನೋಡಿ ಮಕ್ಕಳ, ವಿಮಾನ ನಿಲ್ದಾಣದಲ್ಲಿ ಆಲಿಕಲ್ಲು ಮತ್ತು ಮಂಜಿನ ನೀರೊಂದಿಗೆ ಮಾಪಕವಾಗಿ ನಡೆಸಿಕೊಳ್ಳುವುದಕ್ಕಾಗಿ ಇದನ್ನ ಏರ್ಪಾಡು ಮಾಡ್ತಾರಂತೆ ಮಕ್ಕಳ. ಹೌದಾ ಅಜ್ಜಿ? ಅಜ್ಜಿ, ಆನೆಕಲ್ಲು ಅಂದ್ರೆ ಏನಜ್ಜಿ? ನೋಡಿ ಮಕ್ಕಳ, ಆಗಿನ ಕಾಲದಲ್ಲಿ ಮಳೆ ಬಂತು ಅಂದರೆ ಮೇಲಿಂದ ಆಲಿಕಲ್ಲುಗಳು ಬೀಳ್ತಾ ಇತ್ತು. ಆ ಆಲಿಕಲ್ಲುಗಳು ಹೇಗಿರ್ತಿತ್ತು ಅಂದರೆ, ಈಗ ನಮ್ಮ ಕಾಲದಲ್ಲಿ ಅಂದರೆ ಈಗೆಲ್ಲ ನೀವೆಲ್ಲ ಫ್ರಿಜ್ಜು ಅಂತ ಯೂಸ್ ಮಾಡ್ತಿರಲ್ಲ ಮಕ್ಕಳ, ಅದರಲ್ಲಿ ಐಸ್ ಕ್ಯೂಬ್ ಅಂತ ನೀವೆಲ್ಲ ನೋಡಿದಿರಲ್ಲ, ಅದು ಕೆಳಗಡೆ ಬಿದ್ದರೆ ಏನಾಗುತ್ತೆ ಹೇಳಿ? ಚೂರು ಚೂರಾಗಿ ಒಂಥರ ಕಲ್ ಥರ ಬರುತ್ತಲ್ಲ ಮಕ್ಕಳ, ಗುಂಡಿಗೆ, ಅದು ಮೇಲ್ಗಡೆಯಿಂದ ನಮಗೆ ಬೀಳ್ತಿತ್ತು. ಅದು ಬಂದಾಗ ನಮ್ಗೆಲ್ಲರಿಗೂ ತುಂಬಾನೇ ಖುಷಿ ಆಗ್ತಿತ್ತು. ನಾವು ಆನಿಕಲ್ಗಳನ್ನ ಎತ್ಕೊಂತಿದ್ದೋ ಗೊತ್ತಾ ಮಕ್ಕಳ? ಅಂದ್ರೆ ಎಲ್ಲರೂ ಹೇಳ್ತಿದ್ರು ಅದರಿಂದ ಎತ್ಕೊಳ್ಳೋದ್ರಿಂದ ತುಂಬಾ ಕಷ್ಟ, ಅದನ್ನ ತಿನ್ಬಾರ್ದು, ಹುಷಾರಿಲ್ದಂಗೆ ಆಗ್ತೀರಾ ಅಂತ ಎಲ್ಲ ಹೇಳ್ತಿದ್ರು ಮಕ್ಕಳ. ಆದರೆ ನಾವೇನು ಮಾಡ್ತಿದ್ವು ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ಅದನ್ನ ತಿಂದ್ಬಿಡ್ತಿದ್ವು ಮಕ್ಕಳ. ಅಜ್ಜಿ ಅವಾಗ? ಹೌದು ಮಕ್ಕಳ. ಆಗಿನ ಕಾಲದಲ್ಲಿ ಮಳೆ ಬರ್ಬೇಕಾದಾಗೆಲ್ಲ ಆಲಿಕಲ್ ಬೀಳ್ಲಿ ಅಂತ ನಾವೆಲ್ಲರೂ ಕಾಯ್ತಿದ್ದೋ ಗೊತ್ತಾ ನಿಮ್ಗೆ? ಹೌದಾ ಅಜ್ಜಿ? ಈಗಿನ ಕಾಲದಲ್ಲಿ ಬೀಳಲ್ವಾ ಅಜ್ಜಿ? ಈಗಿನ ಕಾಲದಲ್ಲೂ ಬೀಳುತ್ತೆ ಮಕ್ಕಳ, ಆದ್ರೆ ತುಂಬಾ ಅಪರೂಪ. ನೀವು ಯಾವತ್ತು ನೋಡೇ ಇಲ್ವಾ ಮಕ್ಕಳ? ಇಲ್ಲ ಅಜ್ಜಿ. ಸರಿ ಮಕ್ಕಳ, ಇನ್ನೊಂದ್ಸಲಿ ಆಲಿಕಲ್ ಮಳೆ ಬಂದ್ರೆ ನಿಮ್ಗೆಲ್ರಿಗೂ ನಾನೇ ತೋರಿಸ್ತೀನಿ, ಆಯ್ತಾ? ಅಜ್ಜಿ, ಆನೆಕಲ್ಲು ತಿಂದ್ರೆ ಹುಷಾರಾದಂಗಾಗುತ್ತೆ ಅಂತ ನೀವು ಹೇಳಿದ್ರಿ ಅಲ್ವಾ ಅಜ್ಜಿ? ಹೌದು. ಈಗ ನೀವು ತಿಂದಿದ್ರಿ ಅಂತ ಹೇಳಿದ್ರಿ, ಈಗ ನಿಮ್ಗೆ ಹುಷಾರಾದಂಗೆ ಆಗಿಲ್ವಾ ಅಜ್ಜಿ? ಇಲ್ಲ ಮಕ್ಕಳ, ನಾವು ಆಗಿನ ಕಾಲದವರು ತುಂಬಾ ಸ್ಟ್ರಾಂಗ್ ಗರ್ಲ್ಗಳು, ಅಂದರೆ ತುಂಬಾ
ಶಕ್ತಿ ಇರುವ ಮಹಿಳೆಯರು ನಾವು. ನಮಗೇನೂ ಆಗ್ತಿರ್ಲಿಲ್ಲ. ಸರಿ, ಈಗ ಮೋಡ ಬಿತ್ತನೆ ಅಂದರೆ ಏನು ಅಂತ ಮುಂದುವರ್ಸೋಣ ಮಕ್ಕಳ. ಹ್ಞೂ ಆಯ್ತು ಅಜ್ಜಿ. ಈ ಮೋಡ ಬಿತ್ತನೆಯು ಪ್ರಕೃತಿಯಲ್ಲಿನ ಮಂಜುಗೆಡ್ಡೆ ಬೀಜಾಕಾರಗಳಿಂದಲೂ ಸಂಭವಿಸುತ್ತದೆ ಅಂತೆ ಮಕ್ಕಳ. ನೋಡಿ ಮಕ್ಕಳ, ಈ ಮೋಡ ಬಿತ್ತನೆ ಮಾಡೋದ್ರಿಂದ ಬಹುತೇಕವಾಗಿ ಬ್ಯಾಕ್ಟೀರಿಯಾಗಳು ಜನನವಾಗುತ್ತಂತೆ ಮಕ್ಕಳ. ಹೌದು, ಅಂದ್ರೆ ಬ್ಯಾಕ್ಟೀರಿಯಾಗಳಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳ? ಅಜ್ಜಿ, ಈ ಮೋಡ ಬಿತ್ತನೆಗಳಿಂದ ಬ್ಯಾಕ್ಟೀರಿಯಾಗಳು ಹೆಚ್ಚು ಬರುತ್ತೆ ಅಂದ್ರಲ್ಲ ಅಜ್ಜಿ. ಆದ್ರೆ ಈ ಮೋಡ ಬಿತ್ತನೆ ಮಾಡೋದಕ್ಕೆ ಏನ ಉಪಯೋಗಿಸ್ತಾರಜ್ಜಿ? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ನೋಡು ಮಗ, ಈ ಮೋಡ ಬಿತ್ತನೆ ಮಾಡೋದಕ್ಕೆ ಸಿಲ್ವರ್ ಅಯೋಡಿಕ್ ಅನ್ನೋ ಒಂದು ಪ್ರೋಟೀನಮ್ ಅಯೋಡಿಕ್ ಮತ್ತು ಘನೀಭವಿಸಿದ ಕಾರ್ಬನ್ ಡೈಆಕ್ಸೈಡ್ನ ಬಳಸಿ ಇದನ್ನ ಮೋಡಕ್ಕೆ ಕಳಿಸಿ ಹಾನಿಯಾಗಿ ಅದು ದ್ರವ್ಯವಾಗಿ ಮಳೆಯಾಗಿ ಸುರಿಯುತ್ತಂತೆ ಮಕ್ಕಳ. ಹೌದು ಮಕ್ಕಳ. ನೋಡಿ, ಈ ಸಿಲ್ವರ್ ಅಯೋಡಿಕ್ನ ಬಳಸೋದ್ರಿಂದನೇ ನಮ್ಮ ಮೋಡದಲ್ಲಿ ಕೆಲವೊಂದು ಸಮಯದಲ್ಲಿ ಮಳೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತಂತೆ ಮಕ್ಕಳ. ನೋಡಿ ಮಕ್ಕಳ, ಆರ್ಟಿಫಿಷಿಯಲ್ ಆಗಿನೂ ಮಳೆ ತರಿಸುವ ಎಷ್ಟೋ ಪ್ರಕ್ರಿಯೆಗಳನ್ನ ನಮ್ಮ ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಮಕ್ಕಳ? ಇದು ತುಂಬಾ ಒಳ್ಳೆ ವಿಷಯ ಅಜ್ಜಿ. ಆದ್ರೆ ಎಲ್ಲ ಒಂದ್ ಕಡೆ ತುಂಬಾ ನೋವು ಆಗುತ್ತೆ ಅಜ್ಜಿ. ಏನ್ ಮಾಡೋದು? ಯಾಕೆ ನೋವಾಗುತ್ತೆ? ಯಾಕೆ ಅಂತ ನಾನು ಹೇಳ್ತೀನಿ ಕೇಳು ಮಗ. ನೀನು ಹೇಳಿದ್ದು ಕರೆಕ್ಟು ಚಿಂಟು. ಈ ನೋಡು, ಈಗ ಆರ್ಟಿಫಿಷಿಯಲ್ ಆಗಿ ಮಳೆ ತರಿಸೋದಕ್ಕೋಸ್ಕರ ನಾವುಗಳು ಮೋಡಕ್ಕೂ ತೊಂದರೆ ಕೊಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ನಾವು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀವಿ. ಹಸುಗಳಿಗೆ, ಪ್ರಾಣಿಗಳಿಗೆ, ಜಿಂಕೆ, ಎಲ್ಲದಕ್ಕೂ ನಾವು ಕೋತಿಗೆ ಮತ್ತು ಕುದುರೆಗೆ ಇವ್ರಿಗೆಲ್ಲರಿಗೂ ಹೊಡೆದು ಪಾಠ ಕಲಿಸಿ ಬುದ್ಧಿ ಕಲಿಸ್ತಾ ಇದ್ದೀವಿ ಅಲ್ವಾ ಮಕ್ಕಳ? ಅಂದರೆ ಎಲ್ಲದಕ್ಕೂ ಎಲ್ಲನೂ ಆಯಿತು. ಈಗ ನಮ್ಮ ಮೋಡನಿಗೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ನೋಡಿ ಮಕ್ಕಳ. ಈ ಮೋಡಕ್ಕೆ ಸಿಲ್ವರ್ ಅಯೋಡಿಕ್ ಅನ್ನೋ ಒಂದು ಅಸ್ತ್ರನ ಬಳಸ್ಕೊಂಡು ಅದರಿಂದ ತಾಪಮಾನವನ್ನು ಮಾಡಿ ಅದರಿಂದ ಮಂಜುಗೆಡ್ಡೆ ಆಗಿ ಅದು ನೀರಾಗಿ ಕೆಳಗೆ ಕರಗೋ ಥರ ಮಾಡ್ತಾ ಇದ್ದಾರಲ್ಲ ಮಕ್ಕಳ. ಇದು ಎಂಥದಂತ ಹೇಳೋಣ ಮಕ್ಕಳ. ಮುಂದೆ ಇದೇ ರೀತಿ ಆಗ್ತಿದ್ರೆ ನಾವು ಹೆಚ್ಚಿನದಾಗಿ ತಾಪಮಾನಗಳನ್ನು ನೋಡಬೇಕಾಗುತ್ತೆ ಅಲ್ವಾ ಮಕ್ಕಳ? ನೋಡಿ ಮಕ್ಕಳ, ಈ ಸಿಲ್ವರ್ ಅಯೋಡಿಕ್ನಿಂದ ಹೆಚ್ಚಿನದಾಗಿ ತಾಪಮಾನಗಳಲ್ಲಿ ಮಂಜುಗೆಡ್ಡೆ ಆಗಿ ಹರಳುಗಳನ್ನು ಉತ್ಪಾದಿಸಬಲ್ಲುತ್ತಂತೆ ಮಕ್ಕಳ ಇವುಗಳು. ಹೇಳಿದ್ರಲ್ಲ, ಮಳೆ ನೀರು ಬರುತ್ತೆ, ಅದು ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಒಂದ್ ಕಡೆ ನಿಂತಿದ್ಮೇಲೆ ಎಲ್ಲೋಗುತ್ತೆ ಅಜ್ಜಿ? ಮಕ್ಕಳ, ನಿಮಗೆಲ್ಲ ಗೊತ್ತಿಲ್ವಾ ಇದ್ರ ಬಗ್ಗೆ? ಮಳೆ ನೀರನ್ನ ನಾವು ಶೇಖರಣೆ ಮಾಡಿಟ್ಕೊತೀವಿ. ಮಳೆ ಬಂದಿದ್ದ ಕೂಡಲೇ ಕೆರೆ, ಬಾವಿ, ಸಮುದ್ರ ಇವೆಲ್ಲವೂ ತುಂಬಿಕೊಳ್ಳುತ್ತೆ. ಇದ್ರ ಮುಖಾಂತರ ಸಂಶೋಧನೆಯಾಗಿ ನಮ್ಮೆಲ್ಲರಿಗೂ ಕುಡಿಯೋಕೆ ನೀರು ಬರುತ್ತೆ. ನಾವೆಲ್ಲ ಬಳಸೋದಕ್ಕೆಲ್ಲ ಇದೇ ನೀರನ್ನ ಉಪಯೋಗಿಸ್ತೀವಿ ಅಲ್ವಾ ಮಕ್ಕಳ? ಹೌದು ಮಕ್ಕಳ. ಮಕ್ಕಳ, ಈ ಮಳೆ ನೀರಿನಿಂದ ಪುಡಿ ಉಪ್ಪಿನಂತಹ ದ್ರವ್ಯ ಕೋಶಕಗಳು ಸಹ ಹೆಚ್ಚಿನದಾಗಿ ಈ ಮೋಡ ಬಿತ್ತನೆ ಮಾಡುವಾಗ ಬರುತ್ತಂತೆ ಮಕ್ಕಳ. ಹೌದು. ಅಮ್ಮ ಮನೆ ಮುಂದೆ ನೀರಾದಾಗ ನೀರು ಒದ್ದೆ ಆಗಿ ಒಟ್ಟರ ಎಲ್ಲ ನೀರಾಗಿರುತ್ತೆ. ಆಮೇಲೆ ಆ ನೀರು ಎಲ್ಲೋರುತ್ತೆ ಅಜ್ಜಿ? ಅದು ಆವಿಯಾಗಿ ಮೇಲೋಗುತ್ತೆ ಮಕ್ಕಳ. ಅದರಿಂದನೇ ಮಳೆ ಬರೋದು ಅಂತ ನಾನು ಮೊದಲೇ ಹೇಳಿದ್ನಲ್ಲ ಮಕ್ಕಳ. ನೋಡಿ ಮಕ್ಕಳ, ಈ ಮೋಡಗಳೊಂದಿಗೆ ತಾಪಮಾನ 7 ಮತ್ತು 20 ಸೆಕೆಂಡ್ ನಡುವಿದ್ದಾಗ ಹೆಚ್ಚಿನ ಹಿಮಪಾತ ಸಂಭವಿಸುತ್ತದೆ ಮಕ್ಕಳ. ಅದೇ ರೀತಿ ಸಿಲ್ವರ್ ಅಯೋಡಿಕ್ನಂತಹ ವಸ್ತುವಿನ ಬಳಕೆ ಸೇರಿಸುವಿಕೆಯಿಂದ ಘನೀಕರಣವಾದ ಬೀಜೋಕರಣಗಳನ್ನು ಉಂಟು ಮಾಡುತ್ತದೆ ಮಕ್ಕಳ. ಹಿಮಪಾತ ಸಂಭವಿಸಿದ ಮಕ್ಕಳ, ಮೋಡದೊಳಗಿನ ತಾಪಮಾನ 7 ಮತ್ತು ನೋಡಿ ಮಕ್ಕಳ, ತಾಪಮಾನ 7 ಮತ್ತು 20
ಸೆಲ್ಸಿಯಸ್ ನಡುವಿದ್ದಾಗ ಹೆಚ್ಚಿನ ಹಿಮಪಾತ ಸಂಭವಿಸಿದಾಗ ಸಿಲ್ವರ್ ಅಯೋಡಿಕ್ನಂತಹ ವಸ್ತುವಿನ ಬಳಕೆ ಸೇರುವಿಕೆಯ ಘನೀಕರಣ ಬೀಜೀಕರಣವಾಗಿ ಉಂಟುವಾಗುತ್ತದೆ ಅಂತೆ ಮಕ್ಕಳ. ಮಧ್ಯಮ ಎತ್ತರದ ಮೋಡಗಳಲ್ಲಿ ಸಾಮಾನ್ಯ ಬಿತ್ತನೆಯ ಕಾರ್ಯವಿಧಾನವು ಸಮತೋಲನ ಆವಿಯಾಗಿ ಒತ್ತಡ ನೀರಿಗಿಂತ ಮಂಜುಗೆಡ್ಡೆಯ ಮೇಲೆ ಕಡಿಮೆ ಇರುತ್ತಂತೆ ಮಕ್ಕಳ. ಹೌದಾ ಅಜ್ಜಿ? ನೋಡಿ ಮಕ್ಕಳ, ಸಾಮಾನ್ಯ ಬಿತ್ತನಾ ಕಾರ್ಯವಿಧಾನವು ಸಮತೋಲನ ಆವಿ ಒತ್ತಡ ನೀರಿಗಿಂತ ಮಂಜುಗೆಡ್ಡೆಯ ಮೇಲೆ ಹೆಚ್ಚು ಕಡಿಮೆಯಾಗಿರುತ್ತದೆ ಅಂತೆ ಮಕ್ಕಳ. ನೋಡಿ ಮಕ್ಕಳ, ಈ ಶೀತಲ ಮಂಜುಗಡ್ಡೆಯಲ್ಲಿ ಮಂಜುಗೆಡ್ಡೆ ಕಣಗಳ ರಚನೆಯು ಕೂಡ ದ್ರವ ಹನಿಗಳನ್ನಾಗಿ ಕಡಿಮೆ ಮಾಡಿ ಮಂಜುಗೆಡ್ಡೆ ಕಣಗಳು ಬೆಳೆಯುತ್ತದೆ ಅಂತೆ ಮಕ್ಕಳ. ಇದ್ರ ಅವಕಾಶಗಳನ್ನು ನೀಡುತ್ತದೆ ಅಂತೆ ಮಕ್ಕಳ. ಸಾಕಷ್ಟು ಬೆಳವಣಿಗೆಯಾದರೆ ಈ ಕಣಗಳು ಸಾಕಷ್ಟು ಭಾರವಾಗಿ ಮೋಡಗಳಿಂದ ಅವೇಕ್ಷಿತನಾಗಿ ಭೂಮಿಗೆ ಬೀಳುತ್ತದೆ ಅಂತೆ ಮಕ್ಕಳ. ತಿಳ್ಕೊಂಡ್ರ ಮಕ್ಕಳ? ನೋಡಿ ಹೇಗೆ ಶೀತಲ ಮೋಡಗಳಲ್ಲಿ ಮಂಜುಗೆಡ್ಡೆ ಕಣಗಳ ರಚನೆಯ ದ್ರವ್ಯ ಹನಿಗಳು ಕಡಿಮೆ ಮಾಡಿ ಮಂಜುಗೆಡ್ಡೆ ಕಣಗಳು ಬೆಳೆಯುವುದಕ್ಕೆ ಅವಕಾಶ ನೀಡುತ್ತದೆ ಅನ್ನೋದನ್ನ ನೀವೆಲ್ಲರಿಗೂ ಗೊತ್ತಾಯ್ತಾ ಮಕ್ಕಳ? ಅಜ್ಜಿ ಗೊತ್ತಾಯ್ತು. ನೋಡಿ, ಈ ಮೋಡ ಬಿತ್ತನೆ ಮಾಡೋದ್ರಿಂದ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ. ಹೌದಾ ಅಜ್ಜಿ? ಮಕ್ಕಳ, ಈ ಕಣಗಳು ಸಾಕಷ್ಟು ಭಾರವಾಗಿ ಮೋಡಗಳಿಂದ ಆಕ್ಷೇಪಣವಾಗಿ ಭೂಮಿಗೆ ಬೀಳುತ್ತದೆ ಅಂತೆ ಮಕ್ಕಳ. ಹೀಗೆ ಮಾಡೋದ್ರಿಂದ ಮೋಡಗಳು ಮಳೆ ಅಥವಾ ಹಿಮಾಲಯಗಳನ್ನು ಸುರಿಯದಿರಬಹುದು ಮಕ್ಕಳ. ಈ ಪ್ರಕ್ರಿಯೆಗಳನ್ನು ಸ್ಥಾಯಿ ಬಿತ್ತನೆ ಎಂದು ಕರೆಯುತ್ತಾರೆ ಮಕ್ಕಳ. ಹೌದಾ ಅಜ್ಜಿ? ಹೌದು ಮಕ್ಕಳ. ಮೋಡ ಬಿತ್ತನೆಗೆ ಎಷ್ಟು ಸಮಯ ತಗೊಳುತ್ತೆ ಅಜ್ಜಿ? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ಬಿತ್ತನೆಯ ಪ್ರಮಾಣವು ಬಿತ್ತನೆಯ ವಿತರಣಾ ವಿಧಾನವನ್ನು ಅವಲಂಬಿಸಿ ಬಹುತೇಕ ಕ್ಷಣಗಳಿಂದ ಅಂದರೆ 30 ನಿಮಿಷಗಳವರೆಗೆ ಇರುತ್ತದೆ ಅಂತೆ ಮಕ್ಕಳ. ಮೋಡಕ್ಕೂ ಕೂಡ ಇಂಜೆಕ್ಷನ್ ಹಾಕ್ತಾರಂತೆ. ಹೇಗೆ ಅಂದರೆ ಮೋಡದ ಮೇಲ್ಭಾಗದಲ್ಲಿ ನೇರವಾಗಿ ಇಂಜೆಕ್ಷನ್ ಅಥವಾ ಬೆಸ್ ಇಂಡಿಗೋ ಕ್ಲೌಡ್ ಬೇಸಿನ ಕೆಳಗಿನ ಅಪೋಡ್ರಾಫಿಕ್ನಲ್ಲಿ ಎಂಡ್ರಿಂಗ್ ಏಜೆಂಟ್ ಅನ್ನು ಬಿಡುಗಡೆ ಮಾಡುತ್ತದೆ ಅಂತೆ ಮಕ್ಕಳ. ನೋಡಿ, ಇದು ಎಂತ ಆಶ್ಚರ್ಯ ತರುವಂತ ವಿಷಯ ಅಲ್ವಾ ಮಕ್ಕಳ? ಹೌದು ಅಜ್ಜಿ. ಮೋಡಗಳ ಮೇಲೆ ಇಂಜೆಕ್ಷನ್ ಹಾಕ್ತಾರೆ ಅಂದ್ರೆ ಇದನ್ನ ತಿಳ್ಕೊಳ್ಳೋದಕ್ಕೇನೆ ಕೇಳೋಕೆನೆ ಆಶ್ಚರ್ಯದಾಯಕವಾಗಿದೆ ಅಲ್ವಾ ಮಕ್ಕಳ? ಹೌದು ಅಜ್ಜಿ. ಇನ್ನೊಂದು ವಿಷಯ ಕೇಳಿ ಮಕ್ಕಳ. ಮೋಡ ಬಿತ್ತನೆಯ ಋಣಾತ್ಮಕ ಪರಿಣಾಮಗಳೇನು ಅಜ್ಜಿ? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ಈ ಮೋಡ ಬಿತ್ತನೆಯ ಋಣಾತ್ಮಕ ಪರಿಣಾಮಗಳೇನು ಅಂದ್ರೆ ಅನಪೇಕ್ಷಿತ ಪರಿಸರದ ಬದಲಾವಣೆಗಳು, ಓಜೋನ್ ಸವಕಳಿಕೆ ಮುಂದುವರಿಸುವುದರಿಂದ ಸಾಗರ ಆಮ್ಲೀಕರಣಗಳು, ಮಳೆಯ ಸಂಯೋಜನೆಗಳಿಂದ ಅನಿಯಮಿತವಾಗಿ ಬದಲಾವಣೆಯಾಗುತ್ತದೆ ಅಂತೆ ಮಕ್ಕಳ. ನೋಡಿ ಮಕ್ಕಳ, ಈ ಬಿತ್ತನೆಯ ಆಟತನೆಯನ್ನು ನಿಲ್ಲಿಸಿದರೆ ವಿಮಾನದ ಪರಿಣಾಮಗಳನ್ನು ಕೆಲವನ್ನು ನಾವು ಅಗತ್ಯಕ್ಕೆ ಕ್ರಮವಾಗಿ ತೆಗೆದುಕೊಂಡು ಅದನ್ನು ತಾಪಮಾನಗಳಿಂದ ಕಡಿಮೆ ಮಾಡಬಹುದಂತೆ ಮಕ್ಕಳ. ಏನೇ ಆದರೂ ನಾವು ಈಗ ಈ ಮೋಡ ಬಿತ್ತನೆ ಮಾಡಿ ಮಳೆ ತರಿಸುವ ಒಂದು ವಿಷಯನ ಕೇಳಿ ನನಗೆ ತುಂಬಾ ಆಶ್ಚರ್ಯಕರವಾಗಿ ಕಾಣಿಸ್ತಿದೆ ಮಕ್ಕಳ. ಈ ಮೋಡ ಬಿತ್ತನೆಯನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಅಜ್ಜಿ? ಒಳ್ಳೆ ಪ್ರಶ್ನೆ ಕೇಳಿದೆ ಕಾವ್ಯ. ಈ ಮೋಡ ಬಿತ್ತನೆಯನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡಿದ್ರಂತೆ. ಅಂದರೆ 2019ರಲ್ಲಿ ನಮ್ಮ ಕರ್ನಾಟಕದಲ್ಲೂ ಈ ಮೋಡ ಬಿತ್ತನೆ ಮಾಡೋದಕ್ಕೆ ಪ್ರಯತ್ನನ ಪಟ್ರಂತೆ ಮಕ್ಕಳ. ನೋಡಿ ಮಕ್ಕಳ, ನಮ್ಮ ಕರ್ನಾಟಕದಲ್ಲಿ ಆಗ ಮಳೆ ಬರೋದು ತುಂಬ ಕಡಿಮೆ ಆಗಿತ್ತಂತೆ. ಆಗ 3 ತಿಂಗಳು ಕಾಲಾವಕಾಶ ತೆಗೆದುಕೊಂಡು ಹೇಗಾದರೂ ಮಾಡಿ ಈ ಮೋಡ ಬಿತ್ತನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರಂತೆ ಮಕ್ಕಳ. ಈ ಹುಬ್ಳಿ ಸೈಡಲ್ಲಿ ಈ ರೀತಿ
ಮಾಡಿದ್ರಂತೆ ಮಕ್ಕಳ. ಅಂದರೆ 2019ರಲ್ಲಿ ಮಳೆ ಬರ್ದಿರೋ ಕಾರಣದಿಂದಾಗಿ ಮೋಡ ಬಿತ್ತನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಈ ಮೋಡ ಬಿತ್ತನೆ ಮಾಡಲೇಬೇಕು ಅಂತ ನಮ್ಮ ಹುಬ್ಬಳ್ಳಿ ಸೈಡ್ನಲ್ಲಿ ಪ್ರಯತ್ನ ಪಟ್ಟಿದ್ರಂತೆ ಮಕ್ಕಳ. ಅಂದರೆ ಈ ಹುಬ್ಳಿಯಲ್ಲಿರೋ ಅಂದ್ರೆ ಅಲ್ಲಿ ಮಳೆನೇ ಬಂದಿರ್ಲಿಲ್ವಾ ಅಜ್ಜಿ? ಖಂಡಿತ ಮಗ, ಅಲ್ಲಿ ಮಳೆನೇ ಬಂದಿತ್ತಂತೆ. ಆದರೆ 20% ಮಳೆ ಕಡಿಮೆ ಇತ್ತಂತೆ. ಅದರಿಂದಾಗಿ ಈ ಮೋಡ ಬಿತ್ತನೆ ಮಾಡುವ ಪ್ರಯತ್ನನ ಪಟ್ರಂತೆ ಮಕ್ಕಳ. ನೋಡಿ ಮಕ್ಕಳ, ನನಗೆ ಗೊತ್ತಿರಲಿಲ್ಲ. ಈ ಕಥೆನ ಕೇಳ್ತಾ ಕೇಳ್ತಾ ಒಂದೊಂದೇ ಅನುಭವಗಳಾಗ್ತಿದೆ. ನಮ್ಮ ಮೋಡ ಬಿತ್ತನೆ ಮಾಡೋದ್ರಿಂದಾಗಿ ಈ ಏನದು ನಮ್ಮ ಕರ್ನಾಟಕದಲ್ಲಿರೋ ಹುಬ್ಬಳ್ಳಿಯಲ್ಲೇ ಈ ಪ್ರಯೋಗ ಮಾಡಿದ್ದಾರೆ ಅಂದರೆ ಎಂಥ ಆಶ್ಚರ್ಯ ತರುವಂಥ ವಿಷಯ ಅಲ್ವಾ ಮಕ್ಕಳ? ಅಜ್ಜಿ, ನಮ್ಮೂರು ಹುಬ್ಬಳ್ಳಿನೇ. ನಮ್ಮ ಅಜ್ಜಿನ ಕೇಳ್ತೀನಿ ಅಲ್ಲಿ ಈ ಥರ ಎಲ್ಲ ಆಗಿದೆಯಾ ಅಂತ. ಖಂಡಿತ ಮಗ, ನಿಮ್ಮ ಅಜ್ಜಿನೊಂದ್ಸತಿ ವಿಚಾರಿಸು. ಖಂಡಿತ ಮಗ, ಈ ಥರ ವಿಚಾರನ ಗಮನಿಸು, ನಿಮ್ಮ ಮನೆಯಲ್ಲೂ ತಿಳಿಸು. ಹಾಗೆ ಈ ರೀತಿ ಆಗಿದ್ದು ಮೋಡ ಬಿತ್ತನೆ ಬಗ್ಗೆ ನಿಮಗೆ ತಿಳಿದಿದ್ಯಾ ಅಜ್ಜಿ ಅಂತ ನಿಮ್ಮ ಅಜ್ಜಿ ಹತ್ರ ಕೇಳು ಮಗ. ಖಂಡಿತ ಕೇಳ್ತೀನಿ ಅಜ್ಜಿ. ಸರಿ ಮಗ. ಅಜ್ಜಿ, ನಾನು ಕೇಳಿದ್ದೆ, ನಮ್ಮ ಆಕಾಶದಲ್ಲಿ ಓಜೋನ್ ಪದ್ರ ಇರುತ್ತಲ್ಲ, ಅದು ಹೋಲಾಗಿದೆ ಅಂತ ಹೇಳ್ತಾರಲ್ಲ, ಅದು ನಿಜಾನಾ ಅಜ್ಜಿ? ಹೌದು ಮಗ, ಎಷ್ಟು ಒಳ್ಳೆ ಪ್ರಶ್ನೆನ ಕೇಳ್ತಿದ್ದೀರಾ ಮಕ್ಕಳ. ನೀವೆಲ್ಲ ತುಂಬ ಬುದ್ಧಿವಂತ ಮಕ್ಕಳು ಮಕ್ಕಳ. ಇನ್ನು ಮುಂದಕ್ಕೆ ನಾನು ಕತೆ ಹೇಳಲ್ಲ, ನೀವೇ ಕತೆ ಹೇಳಿ ಮಕ್ಕಳ. ಯಾಕಂದರೆ ಅಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರ ಮಕ್ಕಳ. ನೋಡಿ ಮಕ್ಕಳ, ಈ ಓಜೋನ್ ಪದರ ತೂತಾಗ್ತಿರೋದು ನಿಜ ಮಕ್ಕಳ. ಅದರಿಂದಾಗಿ ನಮಗೆಲ್ಲರಿಗೂ ತೊಂದರೆ ಆಗ್ತಿದೆ. ಈ ಓಜೋನ್ ಪದರ ತೂತಾಗಿರೋ ಕಾರಣದಿಂದಾಗಿ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬೀಳುತ್ತೆ ಮಗ. ಅದರಿಂದಾಗಿ ನಮಗೆ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳು ಹೆಚ್ಚಾಗುತ್ತಂತೆ ಮಕ್ಕಳ. ಅಜ್ಜಿ, ನನ್ಗೊಂದು ಪ್ರಶ್ನೆ. ಅಜ್ಜಿ, ಈ ಓಜೋನ್ ಪತ್ರ ಹೆಂಗೆ ತೂತಾಡುತ್ತಜ್ಜಿ? ಹೆಂಗೆ ತೂತಾಗುತ್ತೆ ಅಂದರೆ, ಇದು ನಾವು ಈಗ ತುಂಬ ರೀತಿಯಾಗಿ ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಮಕ್ಕಳ. ಅಂದರೆ ಕಾರ್ಖಾನೆಯಿಂದ ಬರೋ ಹೊಗೆಯಿಂದಾಗಿ, ಮತ್ತು ಮನೆಯಲ್ಲಿ ನಾವು ಹೊಗೆ ಬಿಡ್ತೀವಲ್ಲ ಅಡುಗೆ ಮಾಡುವ ಸಂದರ್ಭದಲ್ಲೆಲ್ಲನೂ ಈ ಹೊಗೆಗಳು ಎಲ್ಲ ಹೆಚ್ಚಾಗಿ ವಾತಾವರಣದಲ್ಲಿ ಕಲುಷಿತವಾಗಿ ಮೇಲೆ ಹೋಗಿ ಓಜೋನ್ ಪದರಗಳು ನೇರವಾಗಿ ಹೋಲಾಗ್ತಿದೆ ಮಕ್ಕಳ. ಅದರಿಂದಾಗಿ ನಾವು ಹೆಚ್ಚಿನದಾಗಿ ನಾವು ಈ ಒಂದು ಕಸಗಳನ್ನು ಅಂಡೋದ್ರಾಗಿರ್ಬೋದು, ಇದನ್ನೆಲ್ಲನೂ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ ಮಕ್ಕಳ. ಈ ಮೋಡ ಬಿತ್ತನೆಯ ಕತೆ ತುಂಬಾ ಚೆನ್ನಾಗಿತ್ತು ಅಜ್ಜಿ, ನಮ್ಮೆಲ್ಲರಿಗೂ ಅರ್ಥ ಆಯ್ತು ಅಜ್ಜಿ, ಅಲ್ವಾ ಕಾವ್ಯ? ಹ್ಞೂ ಕಣೆಮ್ಮ, ಅಲ್ವಾ ಚಿಂಟು? ಇದೇ ರೀತಿ ಬೇರೆ ಬೇರೆ ಕತೆ ಹೇಳ್ತಾ ಇರಜ್ಜಿ ನೀವು. ಹೌದು ಅಜ್ಜಿ, ಖಂಡಿತ ನೀವು ಹೇಳಲೇಬೇಕು. ಹೇಳ್ತೀನಿ ಮಗ. ಅದ್ರ ಜೊತೆಗೆ ನೀವು ಈ ವಿಷಯದ ಬಗ್ಗೆ ನಿಮ್ಮ ಗೆಳೆಯರ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ, ನಿಮ್ಮ ಅಜ್ಜಿ ಹತ್ರ, ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರಿಗೆಲ್ರಿಗೂ ಈ ಮೋಡ ಬಿತ್ತನೆಯ ಬಗ್ಗೆ ತಿಳಿಸ್ಕೊಡಿ ಮಕ್ಕಳ. ಆಯ್ತು ಅಜ್ಜಿ. ಅಜ್ಜಿ, ಮೋಡ ಬಿತ್ತನೆ ಬಗ್ಗೆ ಕೇಳಿದ್ದು ನಾನು ಎಲ್ಲರೂ ಹೇಳ್ತೀನಿ, ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ. ಅಜ್ಜಿ, ಕತೆ ತುಂಬಾ ಚೆನ್ನಾಗಿತ್ತು. ಸಂಜೆ ಆಗ್ತಿದೆ ಅಜ್ಜಿ, ನಾವೆಲ್ಲರೂ ನಮ್ಮ ಮನೆಗೆ ಹೋಗ್ತೀವಿ ಅಜ್ಜಿ. ಸರಿ ಮಗಳ, ಏನೇ ಹೇಳಿ ಈ ಕತೆಗಳನ್ನ ಹೇಳ್ತಾ ಹೇಳ್ತಾ ಸಂಜೆ ಆಗೋದೇ ಗೊತ್ತಾಗಲ್ಲ. ಹೌದು ಅಜ್ಜಿ. ನೀವೆಲ್ಲ ಹೋಗ್ತೀರಿ ಅಂದರೆ ತುಂಬ ಮನ್ಸಿಗೆ ನೋವಾಗುತ್ತೆ ಮಕ್ಕಳ. ನೀವೆಲ್ಲ ನನ್ನ ಜೊತೆನೇ ಇದ್ದಿಡಿ ಮಕ್ಕಳ. ಇಲ್ಲ ಅಜ್ಜಿ, ನಮ್ಮಮ್ಮ ಬೈಡಲ್ಲ ಅಜ್ಜಿ. ನಾಳೆ ಖಂಡಿತ ಬಂದೇ ಬರ್ತೀವಿ ಅಜ್ಜಿ. ಅಜ್ಜಿ, ವಾರಕ್ಕೊಂದ್ಸತಿ ನೀವು ಕತೆ ಹೇಳ್ತೀರ ಅಲ್ವಾ ಅಜ್ಜಿ? ಆದರೆ ನಾಳೆನೂ ಹೇಳಿ ಅಜ್ಜಿ, ನಾಳೆನೂ ಬರ್ತೀವಿ ನಾವು. ಸರಿ ಮಕ್ಕಳ, ನಿಮಗೋಸ್ಕರ ನಾನು ಕತೆ ಹೇಳ್ತೀನಿ, ಬನ್ನಿ ಮಕ್ಕಳ. ಸರಿ ಅಜ್ಜಿ. ಸರಿ ಅಜ್ಜಿ, ನಾನಿನ್ ಬರ್ತೀನಿ.
ಸರಿ ಆಯ್ತು ಮಗ. ಆಯ್ತು ಅಜ್ಜಿ ಕತೆ ದೀಪು ಚಿಂಟು ಕತೆ ಚೆನ್ನಾಗಿತ್ತು ಅಲ್ವಾ? ಕೆಳಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಅಜ್ಜಿಯ ಕಥೆಯನ್ನು ಹೇಳಿದ್ರು. ಹಾಗೆ ಅಜ್ಜಿಯ ಕಥೆಯಲ್ಲಿ ನಮಗೆ ಮೋಡ ಬಿತ್ತನೆ ಮಾಡೋದು ಹೇಗೆ, ಆ ಮೋಡ ಬಿತ್ತನೆ ಅಂದರೆ ಏನು, ವೈಜ್ಞಾನಿಕವಾಗಿ ಹೇಗೆ ಅದನ್ನು ಬಿತ್ತನೆ ಮಾಡ್ತಾರೆ, ಈ ಎಲ್ಲ ವಿಷಯನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ಮೇಲ್ ಐ ಡಿ radioactive90.4 mhzcr@gmail.com. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ನೀವ್ ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊದಲನೇ ಸಮುದಾಯ ಬಾನುಲಿ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.